ನಾಡಪ್ರಭು ಕೆಂಪೇಗೌಡರು ಯಲಹಂಕದಿಂದ ಪ್ರಾರಂಭ ಮಾಡಿ ಬೆಂಗಳೂರು ನಿರ್ಮಾಣ ಮಾಡಿದ್ರು, ವಿಜಯನಗರದ ಸಾಮಂತರಾಗಿದ್ದರು. ಇವತ್ತು ವಿಶ್ವವಿಖ್ಯಾತವನ್ನು ಗಳಿಸಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಅಂತೇಳಿ ಅನೇಕ ಇತಿಹಾಸ ತಜ್ಞರು ಕೂಡ ಹೇಳ್ತಾರೆ, ಮಾತಾಡ್ತಾರೆ. ಕೆಂಪೇಗೌಡರ ಜಯಂತಿಯನ್ನು ಬರೀ ಯಲಹಂಕದಲ್ಲ, ಬೆಂಗಳೂರಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶದಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಕೆಂಪೇಗೌಡರ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಬರೀ ಒಕ್ಕಲಿಗ ಸಮುದಾಯ ಆಚರಣೆ ಮಾಡ್ತಾ ಇಲ್ಲ. ಕೆಂಪೇಗೌಡರು ನಗರವನ್ನು ಕಟ್ಟಬೇಕಾದ್ರೆ ಬರೀ ನಮ್ಮ ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ. ಅವರು 62 ವಿವಿಧ ಪೇಟೆಗಳನ್ನು ಕಟ್ಟಿ 62 ಸಮುದಾಯಗಳನ್ನು, ವಿವಿಧ ಸಮುದಾಯಗಳನ್ನು ಸಮಾನವಾಗಿ ಬದುಕಬೇಕು ಅಂತೇಳಿ ತೋರಿಸಿಕೊಟ್ಟಂಥವ್ರು. ನವ ಸಮಾಜ ಹೆಂಗಿರಬೇಕು, ಎಲ್ಲರೂ ಕೂಡ ಸಮಾನವಾಗಿ ಹೆಂಗೆ ಬದುಕಬೇಕು ಅಂತೇಳಿ 106 ಕೆರೆಕಟ್ಟೆಗಳನ್ನು ಕಟ್ಟಿದಂಥವ್ರು. ಅಂಥ ಮಹಾನ್ ಚೇತನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕೆಲವರು ಮಾತಾಡ್ಬೋದು, ಮಾತಾಡಿದ್ರೆ ಏನಾಗೋದಿಲ್ಲ. ನಾವು ಮಾತಾಡ್ತಕ್ಕಂಥದ್ದಲ್ಲ, ನಾವು ಮಾಡ್ತಕ್ಕಂಥ ಕೆಲಸ ಮಾತಾಡಬೇಕು. ಕೆಂಪೇಗೌಡರಿಗೋಸ್ಕರ ಏನೆಲ್ಲ ಮಾಡಿದ್ದೀವಿ ಅಂತಕ್ಕಂಥದ್ದು ಮುಂದಿನ ಪೀಳಿಗೆ ಮಾತಾಡಬೇಕು. ಇಂಥ ನಾಯಕರುಗಳು ಬಂದಿದ್ರು, ಹಿಂಗೆಲ್ಲ ಮಾಡಿದ್ರು, ಯಲಹಂಕದಲ್ಲಿ ನಾಡನ್ನು ಕಟ್ಟಿದಂಥವ್ರಿಗೆ ಏನೇನು ಮಾಡಿದ್ವು ಅಂತಕ್ಕಂಥದ್ದು ಮುಂದಿನ ಪೀಳಿಗೆ ಜನ ಮಾತಾಡ್ತಕ್ಕಂಥ ಕೆಲಸವನ್ನು ಆಗಬೇಕಾಗಿದೆ. ಕೃಷ್ಣಣ್ಣವ್ರು ಮೊದಲೇ ಹೇಳಿದ್ದಾರೆ, ಯಾವುದೇ ರಾಜಕೀಯ ಮಾತಾಡಬಾರ್ದು ಅಂತೇಳಿ. ನಾವು ಒಂದು ಪದ ಅತ್ತ ಇತ್ತ ಹೋಗೋದಿಲ್ಲ, ಅದು ಬೇರೆ ವೇದಿಕೆಗಳಲ್ಲಿ ಮಾತಾಡ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾವೆಲ್ಲ ಹೇಳ್ತಕ್ಕಂಥದ್ದು ಒಂದೇನೆ, ಕೃಷ್ಣಣ್ಣವ್ರ ಅಧ್ಯಕ್ಷರಿಗೆ ಮತ್ತು ಹಿರಿಯ ಸಚಿವರಾಗಿದ್ದಂಥವರು, ಈ ಭಾಗದ ಸಂಸದರು ಇಬ್ಬರು ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ನಾವೆಲ್ಲ ನಾಯಕರುಗಳು ಕೂಡ ನೀವು ತೋರಿಸ್ತಕ್ಕಂಥ ದಾರಿಯಲ್ಲಿ ನಡೀತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಹಕಾರ ಕೊಟ್ಟಂಥ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟು ಬಂದಿರತಕ್ಕಂಥ ತಮಗೆಲ್ಲರೂ ಕೂಡ ಒಕ್ಕಲಿಗ ಸಂಘದ ವತಿಯಿಂದ ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದು ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಮತ್ತೆ ಪದೇ ಪದೇ ಹೇಳ್ತಾನೆ, ಎಲ್ಲ ಸಮುದಾಯಗಳು ಒಗ್ಗೂಡಿ ಜಯಂತಿಯನ್ನು ಹಬ್ಬದ ವಾತಾವರಣದ ರೀತಿಯಲ್ಲಿ ಮಾಡಬೇಕು, ಮುಂದಿನ ದಿನಗಳಲ್ಲಿ ಅದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ವೇದಿಕೆ ಬಿಡ್ತಕ್ಕಂಥ ಎಲ್ಲ ಹಿರಿಯರಿಗೆ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ನನ್ನ ವಂದನೆಗಳು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಕೆಂಪೇಗೌಡ.